ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನಗಳ ಆದಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿರೋದ್ರಿಂದ ಜಸ್ಟ್ ಡೈಲಿ ಬ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಅಂತ. ಬೆಳಿಗ್ಗೆ ಇದ್ದು ಎಲ್ಲರಿಗೂ ಟೀ ಮಾಡಿ ಕೊಟ್ಟೆ. ಸೊ ಹಿಂದಿನ ದಿನ ಸಂತೆ ಇತ್ತು, ಸೊ ಅದರಿಂದ ಅಪ್ಪ ಎಲ್ಲ ತರಕಾರಿ ತಂದಿದ್ದರು. ಸೊ ಸೊಪ್ಪು ಎಲ್ಲ ಬಿಡಿಸ್ಕೊಟ್ಟೆ ಅಮ್ಮಗೆ. ಅಷ್ಟರೊಳಗಡೆ ಅಮ್ಮ ಪಲಾವ್ ಮಾಡಿದರು. ಬೆಳಗ್ಗೆ ಎದ್ದು ಪಲಾವ್ ಮಾಡಿ ನಾಷ್ಟ ಮಾಡಿ ಅಂತೇಳಿ. ಇಲ್ಲಿ ನೋಡು, 9ನೇ ಕ್ಲಾಸ್ ಹುಡುಗ ಆದರೂ ಕಚ್ಕೊಂಡು ಕುಡಿತಾನೆ ಗ್ಲಾಸಲ್ಲಿ. ಯಾಕೋ ಇವಾಗ ಚಂಬಲ್ಲಿ ಕಚ್ಕೊಂಡು ಕುಡ್ದು ಪಕ್ಕದಲ್ಲಿ ಬಾಟ್ಲ್ ಇಟ್ಕೊಂಡು ಕುಡ್ತಾವನೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮಮ್ಮಿ ಬಗ್ಗೆ ಹೇಳೋ ಏನಾದ್ರು. ಮಮ್ಮಿ ಬಗ್ಗೆ ಹೇಳಕ್ಕಾಗಲ್ಲ, ಜಾಸ್ತಿ ಐತೆ. ಜಾಸ್ತಿ ಹೇಳ್ಬೇಕು, ಸ್ವಲ್ಪ ಜೋರಾಗಿ ಮಾತಾಡು. ಜಾಸ್ತಿ ಹೇಳ್ಬೇಕು. ಜಾಸ್ತಿ ಬೇಡ, 1-2 ಲೈನ್ ಹೇಳಿ ಹೋಗ್ಲಿ. ಹೇಳಕ್ಕಾಗಲ್ಲ. ಯಾಕೆ? ಜಾಸ್ತಿ ಐತೆ. 2 ಲೈನ್ ಹೇಳು. ಆಮೇಲೆ ಮನೇಲಿ ಎಲ್ಲ ಕಡೆ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಇದ್ರೂ ನಮ್ಮಪ್ಪ ಆ ಶೆಲ್ಫ್ ಮೇಲೆ ಕುತ್ಕೊಂಡೇ ಊಟ ಮಾಡ್ತಾರೆ. ಯಾಕೆ ಅಂತ ಇದುವರೆಗೂ ರೀಸನ್ ಗೊತ್ತಿಲ್ಲ. ಸೊ ಹೇಗೆ ಚಿಕ್ಕ ಮಕ್ಕಳ ಥರ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಮಮ್ಮಿ ಹ್ಯಾಪಿ ಮದರ್ಸ್ ಡೇ. ತಾನೇ ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಮನೆಗೆ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ನಮ್ಮ ಅಜ್ಜಿನ ನೋಡೋಕ್ಕೆ. ಬನ್ನಿ ತೋರಿಸ್ತೀನಿ. ಸೊ ಯಾರಿಗೆಲ್ಲ ಈ ಫುಡ್ ತುಂಬ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಈ ಐಸ್ ಆ್ಯಪಲ್ ಅಂದರೆ ತುಂಬ ಇಷ್ಟ. ಕನ್ನಡದಲ್ಲಿ ನಾವು ತಾಟಿ ನುಗ್ಗು ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಲ್ಲಂತೂ ನಾನು ತುಂಬ ತಿಂದ್ಬಿಟ್ಟಿದ್ದೀನಿ. ಈ ಸಮ್ಮರ್ ಡೇಸಲ್ಲಿ ಇದೆಲ್ಲ ಕಡೆ ಸಿಗುತ್ತೆ. ನಿಮಗೂ ಇದೇನಾದ್ರು ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಏನು ತಿಂತ ಇದೆಯೋ? ಯಾರು ತಂದಿತ್ತು? ಯಾ ಮಮ್ಮಿ? ಏನ್ ಮಮ್ಮಿ ಬೆಳಗ್ಗೆಯಿಂದ ತಿಂತಾನೆ ಇದೀನಿಯಾ? ಎಷ್ಟು ತಿನ್ನೋದು? ಒಂದೇ ಕೊಡ್ಸು. ನೀನ್ ಬದುಕಿರೋದೇ ತಿನ್ನಕ್ ತಾನೆ ಮಮ್ಮಿ? ಹುಟ್ಟಿರೋದೇ ತಿನ್ನಕ್ಕ. ಇವ್ರು ಯಾಕೆ ಇಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಅವ್ರ ಸಿಸ್ಟರ್ ಬಂದಿದ್ದಾರೆ, ಅದಕ್ಕೋಸ್ಕರ. ಸಂಜೆ ಆದಮೇಲೆ ಬೇಕ್ರಿಗೆ ಹೋಗಿದ್ವಿ ನಾನು ಚಿನ್ನು. ಮದರ್ಸ್ ಡೇಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಹೋಗಿ ಕೇಕ್ ತಂದಿದ್ವಿ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಇಬ್ರಿಗೂ ಕೇಕ್ ಸೇರಿ ಕೇಕ್ ಕಟ್ ಮಾಡಿಸಿದ್ವಿ. ಇವ್ರು ನಮ್ಮ ಸುಜಾತ ಮಮ್ಮಿ, ಇವ್ರು ನಮ್ಮ ಮಮ್ಮಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.